ಇದು ನನ್ನ ಕನ್ನಡ ಮಾತುಕತೆ ಚಾನಲ್ನಲ್ಲಿ ಪಂಚತಂತ್ರದ 8ನೆಯ ಕಥೆಯಾಗಿರುತ್ತದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ನಂಬಿಕೆಯ ಮಾತಿಗೆ ಮರುಳಾದ ಒಂಟೆಯ ಕತೆ. ಒಂದು ದಂಡಕಾರಣ್ಯ. ಅದರಲ್ಲಿ ಮದೋತ್ಕಟ ಎಂಬ ಬಲಶಾಲಿ ಸಿಂಹ. ಆ ಸಿಂಹವನ್ನು ಓಲೈಸುವುದಕ್ಕೆ ಅದರ ಹಿಂಬಾಲಕರಾಗಿ ಚಿರತೆ, ನರಿ, ಕಾಗೆಗಳು ಎಂದಿಗೂ ಸಿದ್ಧವಾಗಿದ್ದು ಅದೇ ಸಿಂಹವನ್ನು ಆಶ್ರಯಿಸಿದ್ದವು. ಆ ಕಾಡಿನ ಸಮೀಪದಲ್ಲಿಯೇ ಒಂದು ಪ್ರಸಿದ್ಧ ಪಟ್ಟಣ. ಆ ಪಟ್ಟಣದಲ್ಲಿ ಬಟ್ಟೆ ವ್ಯಾಪಾರ ಮಾಡುವ ಶ್ರೀಮಂತ ವ್ಯಾಪಾರಿಗಳಿದ್ದರು. ಅವರು ಊರಿಂದೂರಿಗೆ ಪ್ರಯಾಣ ಮಾಡುವಾಗ ತಮ್ಮ ಸಾಮಾನು ಸರಂಜಾಮುಗಳನ್ನು ಒಂಟೆಗಳ ಮೂಲಕ ಸಾಗಿಸುತ್ತಿದ್ದರು. ರತ್ನವೇಲು ಎಂಬ ಹೆಸರಿನ ಶ್ರೀಮಂತ ಬಟ್ಟೆ ವ್ಯಾಪಾರಿಯ ಹತ್ತಿರ ಕೃತನಕ ಎಂಬ ಒಂಟೆ ಬಹಳ ನಿಷ್ಠೆಯಿಂದ ಊಳಿಗೆ ಮಾಡಿಕೊಂಡು ಯಜಮಾನನ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ಆರಾಮವಾಗಿತ್ತು. ಒಮ್ಮೆ ರತ್ನವೇಲು ವ್ಯಾಪಾರ ನಿಮಿತ್ತ ಬೇರೆ ಊರಿಗೆ ಹೋಗಿದ್ದಾಗ ಮಾಡಲು ಏನೂ ಕೆಲಸವಿಲ್ಲದ ಒಂಟೆ ಪಕ್ಕದ ಕಾಡಿಗೆ ಹೋಯಿತು. ಅಲ್ಲಿದ್ದ ಜಲಭರಿತ ಸರೋವರದಲ್ಲಿ ಯಥೇಚ್ಛವಾಗಿ ನೀರು ಕುಡಿದು ಹುಲ್ಲುಗಾವಲಿನಲ್ಲಿದ್ದ ಹುಲ್ಲನ್ನು ಮೇದು ಕೊಬ್ಬಿಕೊಂಡು ಓಡಾಡಿಕೊಂಡಿತ್ತು. ಆ ಕಾಡಿನಲ್ಲಿ ಮದಕಟ್ಟನೆಂಬ ಸಿಂಹ ವಾಸಿಸುತ್ತಿತ್ತು. ಒಂಟೆಯ ಕತ್ತಿನಲ್ಲಿದ್ದ ಗಂಟೆಯ ಶಬ್ದವನ್ನು ಕೇಳಿದ ಸಿಂಹವು ಆಶ್ಚರ್ಯಚಕಿತನಾಗಿ ನಮ್ಮ ಕಾಡಿಗೆ ಬಂದಿರುವ ಈ ವಿಚಿತ್ರ ಪ್ರಾಣಿ ಯಾವುದು ಎಂದು ಯೋಚಿಸತೊಡಗಿತು. ಕೂಡಲೇ ಆ ವಿಚಿತ್ರ ಪ್ರಾಣಿಯ ಕುಲ ಗೋತ್ರಗಳನ್ನು ತಿಳಿದುಕೊಂಡು ಬರುವಂತೆ ತನ್ನ ಆಪ್ತ ಸಚಿವ ಕಾಗೆಯನ್ನು ಕಳಿಸಿಕೊಟ್ಟಿತು. ಕಾಗೆಯು ಒಂಟೆಯನ್ನು ನೋಡಿ ಬಂದು ಹೀಗೆ ಹೇಳಿತು: ಎಲೈ ಸಿಂಹರಾಜ, ನಮ್ಮ ಕಾಡಿಗೆ ಬಂದಿರುವುದು ಒಂದು ವಿಚಿತ್ರ ಪ್ರಾಣಿ. ಅದು ಒಂಟೆ ಜಾತಿಯ ಪ್ರಾಣಿಯಂತೆ. ಅದರ ಬೆನ್ನಿನಲ್ಲಿ ವಿಚಿತ್ರವಾದ 2 ಡುಬ್ಬಗಳಿವೆ. ಅದಕ್ಕೆ ಉದ್ದವಾದ ಕಾಲುಗಳಿವೆ. ಉದ್ದವಾದ ಕುತ್ತಿಗೆಯೂ ಇದೆ. ಅದರ ನಡಿಗೆಯಂತೂ ತುಂಬ ನಿಧಾನ. ಇದನ್ನು ಗ್ರಾಮದ ಮೃಗವೆಂದು ಕರೆಯುತ್ತಾರಂತೆ. ಕಾಗೆಯ ಮಾತು ಕೇಳಿದ ಸಿಂಹವು ಹೀಗೆ ಹೇಳಿತು: ಎಲೈ ಕಾಗೆಯೇ, ನೀನು ಮಾಡಿರುವ ವರ್ಣನೆಯಿಂದ ನನಗೆ ಆ ಪ್ರಾಣಿಯನ್ನು ನೋಡುವ ಆಸೆಯಾಗಿದೆ. ಹಾಗೂ ನಮ್ಮ ಕಾಡಿಗೆ ಬಂದಿರುವ ಅತಿಥಿಯನ್ನು ಸ್ವಾಗತಿಸುವುದು ನಮ್ಮ ಧರ್ಮ ಎಂದು ಹೇಳಿ ನರಿಯನ್ನು ಕರೆದು ಹೇಳಿತು: ನರಿಯಣ್ಣ, ನೀನು ಹೋಗಿ ಆ ಪ್ರಾಣಿಯನ್ನು ನನ್ನ ಬಳಿ ಕರೆದುಕೊಂಡು ಬಾ. ನರಿಯು ಯಜಮಾನನ ಅಪ್ಪಣೆಯಂತೆ ಒಂಟೆಯನ್ನು ಸಿಂಹದ ಹತ್ತಿರ ಕರೆದುಕೊಂಡು ಬಂತು. ಸಿಂಹವು ಒಂಟೆಯ ವೃತ್ತಾಂತವನ್ನು ಕೇಳಿ ತಿಳಿದುಕೊಂಡ ಮೇಲೆ ಹೀಗೆ ಹೇಳಿತು: ಎಲೈ ಒಂಟೆಯೇ, ನೀನು ನಮ್ಮ ಕಾಡಿಗೆ ಬಂದಿರುವ ಅತಿಥಿ. ಅತಿಥಿ ಸತ್ಕಾರ ಮಾಡುವುದು, ಗೌರವ ಕೊಡುವುದು ರಾಜನಾದ ನನ್ನ ಕರ್ತವ್ಯ. ನಾನು ನಿನ್ನನ್ನು ಒಬ್ಬ ಅತಿಥಿಯಂತೆ ಕಂಡು ನಿನ್ನನ್ನು ರಕ್ಷಿಸುತ್ತೇನೆ. ನಿನಗೆ ಅಭಯ ಕೊಡುತ್ತಿದ್ದೇನೆ. ನೀನು ನಿನ್ನಿಷ್ಟದಂತೆ ಸರೋವರದಲ್ಲಿ ಯಥೇಚ್ಛವಾಗಿ ನೀರು ಕುಡಿದು ಹುಲ್ಲುಗಾವಲಿನಲ್ಲಿ ಬೇಕಾದಷ್ಟು ಹುಲ್ಲು ತಿಂದು ನಿಶ್ಚಿಂತೆಯಾಗಿರಬಹುದು. ಒಂಟೆಗೆ ಸಿಂಹದ ಮಾತು ಕೇಳಿ ಸಂತೋಷವಾಯಿತು. ಆನಂದವಾಗಿ ಕಾಡಿನಲ್ಲಿ ಓಡಾಡಿಕೊಂಡಿತ್ತು. ಹೀಗಿರುವಾಗ ಒಂದು ದಿನ ಮದೋನ್ಮತ್ತ ಎಂಬ ಒಂಟಿ ಸಲಗ ಒಂದಕ್ಕೂ ಸಿಂಹರಾಜನಿಗೂ ದೊಡ್ಡ ಯುದ್ಧ ನಡೆಯಿತು. ಆನೆಯು ತನ್ನ ದಂತಗಳಿಂದ ಸಿಂಹದ ದೇಹವನ್ನು ತಿವಿದು ಘಾಸಿಗೊಳಿಸಿತು. ಗಾಯಗೊಂಡ ಸಿಂಹವು ನಿಶ್ಶಕ್ತಿಯಿಂದ ತನ್ನ ಗುಹೆಯಲ್ಲಿ ಮಲಗಿಬಿಟ್ಟಿತು. ಗಾಯಗಳ ನೋವಿನಿಂದ ನರಳುತ್ತಾ ಆಹಾರವನ್ನು ತ್ಯಜಿಸಿ ಮಲಗಿತ್ತು. ಆಗ ಸಿಂಹವು ತನ್ನ 3 ಸಚಿವರು ಚಿರತೆ, ನರಿ ಹಾಗೂ ಕಾಗೆಯನ್ನು ಕರೆದು ಹೀಗೆ ಹೇಳಿತು: ಸ್ನೇಹಿತರೆ, ನಾನು ಆನೆ ದಾಳಿಗೆ ಸಿಕ್ಕಿ ಬಹಳ ಜರ್ಜರಿತರಾಗಿದ್ದೇನೆ. ನನಗೆ ಮೇಲೇಳಲು ಕೂಡ ಶಕ್ತಿ ಇಲ್ಲ. ಹಸಿವೆಯಿಂದ ಬಳಲಿದ್ದೇನೆ. ನೀವು ಹೋಗಿ ಕಾಡಿನಲ್ಲಿ ಯಾವ ಪ್ರಾಣಿಯನ್ನಾದರೂ ನನ್ನ ಆಹಾರಕ್ಕಾಗಿ ಹಿಡಿದು ತನ್ನಿ. ಕೂಡಲೇ 3 ತಮ್ಮ ಯಜಮಾನನಿಗಾಗಿ ಬೇಟೆಯನ್ನು ಹುಡುಕುತ್ತಾ ಕಾಡಿನಲ್ಲೆಲ್ಲ ಅಲೆದಾಡಿದರು. ಆದರೆ ಅವರಿಗೆ ಯಾವ ಒಂದು ಪ್ರಾಣಿಯಾದರೂ ಸಿಗಲಿಲ್ಲ. ಅವರು ಕೂಡ ಹಸಿವಿನಿಂದ ಕಂಗೆಟ್ಟಿದ್ದರು. ನಿರಾಶೆಗೊಂಡು ಹಿಂತಿರುಗಿ ಬಂದು ಕೇಳಿದರು: ಎಲೈ ಸಿಂಹರಾಜ, ನಾವು ಕಾಡಿನಲ್ಲೆಲ್ಲ ಹುಡುಕಾಡಿದರೂ ಯಾವ ಪ್ರಾಣಿಯೂ ಸಿಗಲಿಲ್ಲ. ಆದರೆ ಒಂದು ಪ್ರಾಣಿ ಮಾತ್ರ ನಮ್ಮ ಕಣ್ಣೆದುರೇ ಓಡಾಡಿಕೊಂಡಿದೆ. ನೀವು ಒಪ್ಪಿದ್ದಾದರೆ ಎಂದು ಮಾತನ್ನು ನಿಲ್ಲಿಸಿದವು. ಸಿಂಹ ಹಸಿವಿನಿಂದ ಗರ್ಜಿಸಿತು. ಅದು ಯಾವ ಪ್ರಾಣಿ, ಬೇಗ ಹೇಳಿ ಎಂದಾಗ ನರಿ ನಿಧಾನವಾಗಿ ಹೇಳಿತು: ಸಿಂಹರಾಜ, ದಷ್ಟಪುಷ್ಟವಾಗಿ ಬೆಳೆದು ನಮ್ಮ ಕಣ್ಣೆದುರೇ ಓಡಾಡಿಕೊಂಡಿರುವ ಪ್ರಾಣಿ ಬೇರೆ ಯಾವುದೂ ಅಲ್ಲ, ಗ್ರಾಮದ ಒಂಟೆ. ಈ ಆಪತ್ಕಾಲದಲ್ಲಿ ನೀವು ಆ ಒಂಟೆಯನ್ನೇ ಕೊಂದು ನಿಮ್ಮ ಹಸಿವನ್ನು ನಿವಾರಿಸಿಕೊಳ್ಳಬಹುದು. ನರಿಯ ಸಲಹೆಯನ್ನು ಕೇಳಿದ ಸಿಂಹಕ್ಕೆ ವಿಪರೀತ ಕೋಪ ಬಂದು ಗರ್ಜಿಸಿತು: ಎಲೈ ದುಷ್ಟ ಸಚಿವರೇ, ನಮ್ಮ ಕಾಡಿಗೆ ಬಂದಿರುವ ಅತಿಥಿ ಆ ಒಂಟೆ. ನಾನು ಅದಕ್ಕೆ ಅಭಯ ಕೊಟ್ಟಿದ್ದೇನೆ.
ಎಲ್ಲ ದಾನಕ್ಕಿಂತಲೂ ಅಭಯದಾನವೇ ಉತ್ತಮವಾದದ್ದು. ಹಾಗಿರುವಾಗ ನಾನು ಕೊಟ್ಟ ಅಭಯವನ್ನು ಮರೆತು ಒಂಟೆಯನ್ನು ಕೊಂದು ನನ್ನ ಹಸಿವನ್ನು ಹಿಂಗಿಸಿಕೊಳ್ಳುವುದಿಲ್ಲ. ಹೇಗಾದರೂ ಮಾಡಿ ಬೇರೆ ಪ್ರಾಣಿಯನ್ನೇ ತನ್ನಿರಿ ಎಂದಿತು. ಆದರೆ ಟಕ್ಕು ನರಿ ಹೀಗೆ ಹೇಳಿತು, ಎಲೈ ಸಿಂಹರಾಜ, ನೀನಾಗಿಯೇ ಹೋಗಿ ಆ ಒಂಟೆಯನ್ನು ಕೊಂದು ತಿಂದರೆ ಅದು ವಿಶ್ವಾಸದ್ರೋಹವಾಗುತ್ತದೆ, ಪಾಪ ಪ್ರಾಪ್ತವಾಗುತ್ತದೆ. ಆದರೆ ಒಂಟೆ ನಿಮ್ಮ ಕಾಡಿಗೆ ಬಂದಿದೆ, ಅದು ತಾನಾಗಿ ಬಂದು ನಿಮ್ಮ ಆಹಾರವಾಗಿ ಒಪ್ಪಿಕೊಂಡರೆ ಅದರಿಂದ ಯಾವ ದೋಷವೂ ನಿಮಗೆ ತಟ್ಟಲಾರದು, ಯಾವ ಪಾಪವೂ ಸಂಭವಿಸಲಾರದು. ನಮ್ಮ ಮಾತು ಕೇಳಿ, ನಿಮಗೆ ಬಂದಿರುವ ಆಪತ್ತಿನಲ್ಲಿ ಇದೊಂದೇ ಸೂಕ್ತ ಮಾರ್ಗ. ಹೀಗೆ ಹೇಳಿದ ನರಿಯು ತನ್ನಿಬ್ಬರು ಸ್ನೇಹಿತರ ಮನವೊಲಿಸಿ ಅವರನ್ನೂ ಕರೆತಂದು ಮೂವರೂ ಸೇರಿ ಸಿಂಹದ ಮುಂದೆ ನಿಂತು ನಾಟಕವಾಡತೊಡಗಿದರು. ಸಿಂಹರಾಜ, ನೀವು ನಮ್ಮನ್ನೇ ತಿಂದು ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ ದಯವಿಟ್ಟು ಎಂದು ಹೇಳುತ್ತಾ ಬಲವಂತಪಡಿಸತೊಡಗಿದವು. ಅಲ್ಲಿಯೇ ಪಕ್ಕದಲ್ಲಿದ್ದ ಒಂಟೆಯು ಇವರು ಆಡುತ್ತಿರುವುದನ್ನು ನಿಜವೆಂದು ನಂಬಿ ತನಗೆ ಅಭಯವನ್ನಿತ್ತು ಆಶಯವನ್ನು ನೀಡಿದ ಸಿಂಹಕ್ಕೆ ಪ್ರತ್ಯುಪಕಾರ ಮಾಡುವುದು ತನ್ನ ಕರ್ತವ್ಯವೆಂದು ಭಾವಿಸಿ ತನ್ನನ್ನೇ ಸಿಂಹಕ್ಕೆ ಅರ್ಪಿಸಿಕೊಳ್ಳಬೇಕೆಂದುಕೊಂಡು ತೀರ್ಮಾನಿಸಿ ಸಿಂಹದ ಎದುರು ನಿಂತು ಹೇಳಿತು, ಎಲೈ ಸಿಂಹರಾಜ, ನೀನು ನನಗೆ ಆಶಯ ಕೊಟ್ಟು ಕಾಪಾಡಿದ ಮಹೋಪಕಾರಿ ಹಾಗೂ ಪುಣ್ಯಶಾಲಿ. ನಿನ್ನ ಸಚಿವರಾದ ನರಿ, ಕಾಗೆ ಹಾಗೂ ಚಿರತೆಗಳು ಕೂಡ ನಿನ್ನಂತೆ ಮಾಂಸಾಹಾರಿಗಳು. ನಾನಾದರೂ ಸಸ್ಯಾಹಾರಿ. ಮಾಂಸಾಹಾರಿಗಳು ಸಸ್ಯಾಹಾರಿಗಳನ್ನು ಕೊಂದು ತಿನ್ನುವುದು ಪದ್ಧತಿ ಹಾಗೂ ಧರ್ಮ ಮಾರ್ಗವೂ ಹೌದು. ನಿಮಗೆ ಬಂದಿರುವ ಈ ಆಪತ್ಕಾಲದಲ್ಲಿ ನಾನು ಋಣಮುಕ್ತನಾಗಲೇಬೇಕಾದರೆ ನನ್ನ ಬಲಿದಾನವಾಗಲೇಬೇಕು. ನನ್ನ ದೇಹವನ್ನು ನಿಮಗೆ ಅರ್ಪಿಸುತ್ತಿದ್ದೇನೆ. ನೀವು ನನ್ನನ್ನು ಯಾವುದೇ ಅನುಮಾನವಲ್ಲದೆ ತಿಂದು ನಿಮ್ಮ ಹಸಿವನ್ನು ಪರಿಹರಿಸಿಕೊಳ್ಳಿ ಎಂದಿತು. ಒಂಟೆಯ ಬಾಯಲ್ಲಿ ಈ ಮಾತು ಬರುವುದನ್ನೇ ಕಾಯುತ್ತಿದ್ದ ಚಿರತೆ, ನರಿ, ಕಾಗೆಗಳು ಕೂಡಲೇ ಅದರ ಮೇಲೆ ಬಿದ್ದು ದಾಳಿ ಮಾಡಿ ಅದರ ಹೊಟ್ಟೆಯನ್ನು ಸೀಳಿ ಮಾಂಸವನ್ನು ಹೊರಚೆಲ್ಲಿದವು. ಯಥೇಚ್ಛವಾಗಿ ಮಾಂಸವನ್ನು ತಿಂದು ತೇಗಿದವು. ಸಿಂಹದ ಎದುರಿನಲ್ಲಿಯೇ ಈ ಹತ್ಯೆ ನಡೆದಿತ್ತು. ಅದು ಮೂಕ ಪ್ರೇಕ್ಷಕನಾಗಿ ನೋಡುತ್ತಾ ನಿಂತಿತ್ತು. ಈ ಕಥೆಯಿಂದ ತಿಳಿಯುವುದೇನೆಂದರೆ, ದುಷ್ಟರ ಸಹವಾಸದಲ್ಲಿರುವವರಿಗೆ ಒಂದಲ್ಲ ಒಂದು ದಿನ ಆಪತ್ತು ತಪ್ಪಿದ್ದೇ ಅಲ್ಲ. ದುಷ್ಟರ ಕೈಗೆ ಸಿಕ್ಕಿರುವ ಒಳ್ಳೆಯವರ ಪಾಡು ಚಿರತೆ, ನರಿ, ಕಾಗೆಗಳ ಕೈಗೆ ಸಿಕ್ಕಿ ಸತ್ತ ಮುಗ್ಧ ಪ್ರಾಣಿ ಒಂಟೆಯ ಕಥೆಯಂತಾಗುವುದು. ಸಿಂಹರಾಜನು ಒಳ್ಳೆಯ ಸ್ವಭಾವದವನಾಗಿದ್ದರೂ ಅವನ ಆಪ್ತರಾಗಿದ್ದ ಚಿರತೆ, ನರಿ, ಕಾಗೆಗಳು ಅದರ ಇಚ್ಛೆಗೆ ವಿರೋಧವಾಗಿ ತಮ್ಮ ಸಮಯ ಸಾಧಕ ಸ್ವಭಾವದಿಂದ ನಿರುಪದ್ರವಿ ಜೀವಿಯಾಗಿದ್ದ ಒಂಟೆಯನ್ನು ಕೊಂದು ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಂಡವು. ಆದ್ದರಿಂದ ಸಾಧ್ಯವಾದಷ್ಟು ದುಷ್ಟರ ಸಹವಾಸದಿಂದ ದೂರವಿರಬೇಕೆಂಬುದು ಈ ಕಥೆಯ ನೀತಿಪಾಠ. ನನ್ನ ಕನ್ನಡ ಮಾತುಕತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.